ನಮಸ್ಕಾರ. ಹಿಂದೆ ಗುರು ಇರ್ಬೇಕಂತ, ಮುಂದೆ ಗುರಿ ಇರ್ಬೇಕಂತ ನಾವು ನಮ್ಮ ಒಂದು ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ಗೆ 2026 ತಯಾರಿ ಆಗ್ಬೇಕಂದ್ರ ಒಬ್ಬರು ಮಾರ್ಗದರ್ಶಕರು ಇರ್ಬೇಕಂತ. ಮಾರ್ಗದರ್ಶಕರು ಕೆಲವೊಂದ್ಸಲ ಕೆಲವೊಬ್ಬರಿಗೆ ಸಿಗೋದಿಲ್ಲ. ಅವ್ರಿಗೆ ಅವರೇ ಗುರು ಆಗಿರ್ತಾರ, ಅವ್ರಿಗೆ ಅವರೇ ಸಾಧಕರಾಗಿರ್ತಾರ. ಎಲ್ರೂ ಕೂಡ ಅದೇ ರೀತಿಯಾದಂತಹ ಆ ಒಂದು ತಾಕತ್ ಇರೋದಿಲ್ಲ. ಕೆಲವೊಬ್ಬರಿಗೆ ಮಾರ್ಗದರ್ಶನದ ಅವಶ್ಯಕತೆ ಇರ್ತದ, ಕೆಲವೊಬ್ಬರಿಗೆ ಸಹಾಯದ ಅವಶ್ಯಕತೆ ಇರ್ತದೆ, ಕೆಲವೊಬ್ಬರಿಗೆ ನಾನು ಹೇಳಿಕೊಟ್ಟಾಗನೇ ಕಲಿತೀನಿ, ನಾನು ಪರೀಕ್ಷೆಯನ್ನ ನಾನು ಚೆನ್ನಾಗಿ ಮಾಡ್ತೀನಿ ಅಂತ. ನೀವೇನಾದ್ರೂ ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ಗೆ ತಯಾರಿ ಆಗ್ತಾ ಇದ್ರೆ ನಾನು ನಿಮ್ಗೆ ಸಹಾಯ ಮಾಡ್ತೀನಿ. ನಾನು ಯಾವ ರೀತಿಯಾಗಿ ಮಾರ್ಗದರ್ಶನ ಮಾಡ್ತೀನಿ, ನೀವು ಅದಕ್ಕೆ ಏನ್ ಮಾಡ್ಬೇಕಾಗತ್ತೆ, ಇನ್ನು ಎಷ್ಟು ದಿನ ಟಿ ಪರೀಕ್ಷೆಗೆ ಓದದ, ಇನ್ನು ನಾವು ಯಾವ ರೀತಿಯಾಗಿ ಓದಬಹುದು, ಹೇಗೆ ಓದಬಹುದು, ನೀವು ನನ್ನ ಒಂದು ಗುಂಪಿಗೆ ಅಂದ್ರೆ ಈ ಒಂದು ಮಾಡುತ್ತಾ ಓದುತ್ತಾ ಕಲಿ ಎನ್ನುವಂತಹ ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಗ್ರೂಪಿಗೆ, ವಾಟ್ಸ್ಆಪ್ ಗ್ರೂಪಿಗೆ ಜಾಯ್ನ್ ಆಗಬೇಕಂದ್ರೆ ಹೆಂಗ್ ಜಾಯ್ನ್ ಆಗಬೇಕು, ಯಾವ ರೀತಿಯಾಗಿ ಜಾಯ್ನ್ ಆಗಬೇಕು ಅಂತ ಇವತ್ತಿನ ಈ ವಿಡಿಯೋದೊಳಗೆ ಹೇಳ್ತೀನಿ. ಆತ್ಮೀಯ ಮಿತ್ರರೇ, ನೀವು BEd ಓದ್ತಾ ಇದ್ದೀರಿ, ಕೆಲವೊಬ್ರು BEd ಅನ್ನ ಮುಗಿಸಿದ್ರಿ, ಕೆಲವೊಬ್ರು ಮಾಸ್ಟರ್ ಡಿಗ್ರಿನ ಓದ್ತಾ ಇದ್ರಿ. ಮಾಸ್ಟರ್ ಡಿಗ್ರಿಯನ್ನ ಮುಗಿಸಿ 2 ವರ್ಷ ಅಥವಾ 3 ವರ್ಷ ಮನೆಯಲ್ಲೇ ಓದ್ತಾ ಇದ್ರಿ. ಧಾರವಾಡ, ವಿಜಯಪುರ, ಬೆಂಗಳೂರಲ್ಲಿ ಓದ್ತಾ ಇರ್ಬೋದು. ಅಥವಾ ಸರ್ ನಂದು ಮಾಸ್ಟರ್ ಡಿಗ್ರಿನೂ ಆಗಿದೆ, ಎಲ್ಲವೂ ಕೂಡ ಆಗಿದೆ, ನನಗೆ ಮದುವೆ ಕೂಡ ಆಗಿದೆ, ಮಕ್ಕಳು ಕೂಡ ಅದಾರ, ನಾನು ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ಗೆ ಓದ್ತಾ ಇದ್ದೀನಿ ಸರ್, ಪಾಸ್ ಆಗ್ತಾ ಇಲ್ಲ, ಏನ್ ಮಾಡ್ಬೇಕು ಸರ್, ನಾನು 3 ರಿಂದ 4 ಬಾರಿ ಎಕ್ಸಾಮ್ ಬರ್ದೇನಿ, ಪಾಸ್ ಆಗ್ತಾ ಇಲ್ಲ, ಏನ್ ಮಾಡ್ಬೇಕು. ಇಂಥ ಸಾಕಷ್ಟು ಅಭ್ಯರ್ಥಿಗಳ ಒಂದು ನೋವನ್ನ ನನ್ನ ಹತ್ತಿರ ವ್ಯಕ್ತಪಡಿಸಿದಾಗ ನಾನು ಯಾಕೆ ನನ್ನಲ್ಲಿರುವಂತಹ ಜ್ಞಾನವನ್ನ ನಿಮಗೆ ಹಂಚಬಾರದು ಎನ್ನುವಂತಹ ವಿಷಯ ನನಗೆ ಹೇಳಿತು. ಹೀಗಾಗಿ ನಿಮಗ್ ನಾನು 2026 ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟಿನ ಒಂದು ಮಾರ್ಗದರ್ಶನವನ್ನ ಕೊಡ್ಲಿಕ್ಕಂತ ಬರ್ತಾ ಇದ್ದೀನಿ. ಹೌದು, ಈ ಮಾರ್ಗದರ್ಶನದೊಳಗಡೆ ಸಾಮಾನ್ಯವಾಗಿ ನಾನು ಇಂತಿಷ್ಟು ಅಂದ್ರೆ ಕೇವಲ 50 ರೂಪಾಯಿದ ಸಾಮಾನ್ಯ ಒಂದು ಪ್ರವೇಶಾತಿಯ ಹಣವನ್ನು ಇಟ್ಟಿರ್ತೀನಿ. ಅದಕ್ಕೆ ನೀವು ನನ್ನ ಒಂದು ಸ್ಕ್ರೀನ್ ಮೇಲೆ ಕಾಣುವಂತಹ ಪ್ರವೇಶಾತಿಯನ್ನ ನೀವು ತುಂಬಿದ ನಂತರ ಆ ಪ್ರವೇಶಾತಿಯ ಒಂದು ಚಿತ್ರವನ್ನ ನನಗೆ ಕಳಿಸುವುದ್ರ ಮುಖಾಂತರ ನನ್ನ ಒಂದು ಈ ಒಂದು ಮಾರ್ಗದರ್ಶನದ ಗೈಡೆನ್ಸ್ ಗ್ರೂಪಿಗೆ ನೀವು ಜಾಯಿನ್ ಆಗಬಹುದು. ತದನಂತರ ಆ ಗೈಡೆನ್ಸ್ ಗ್ರೂಪ್ ನೊಳಗಡೆ ನಿಮಗ್ ನಾನು ಆ ಒಂದು ಪರೀಕ್ಷೆಯ ಸಿಲೆಬಸ್, ಆ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಪತ್ರಿಕೆ ಮತ್ತು ಅಂದ್ರೆ ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಸಂಬಂಧಪಟ್ಟಂತಹ ಪ್ರಶ್ನೆ ಪತ್ರಿಕೆ, ಓದುವಂತಹ ವಿಧಾನ, ಯಾವ ಒಂದು ಸಮಯದೊಳಗೆ ಓದ್ಬೇಕು, ಹೇಗೆ ಓದ್ಬೇಕು, ಎಷ್ಟು ಪುಸ್ತಕವನ್ನ ಓದ್ಬೇಕು, ಯಾವ ಪುಸ್ತಕ ಓದಿದ್ರೆ ಯಾವ ಒಂದು ವಿಷಯ ಕವರ್ ಆಗುತ್ತೆ, ಸರ್ಕಾರದ ಟೆಕ್ಸ್ಟ್ ಬುಕ್ಸ್ ಗಳನ್ನ ಯಾಕೆ ಓದ್ಬೇಕು, ಯಾವ ಒಂದು ತರಗತಿಯ ಒಂದು ಪುಸ್ತಕದ ಮೇಲೆ ಹೆಚ್ಚಿಗೆ ಪ್ರಶ್ನೆಗಳು ಬರ್ತಾ ಇದಾವ, ಪದೇ ಪದೇ ಆ ಒಂದು ವಿಷಯದ ಮೇಲೆ ಕೇಳುವಂತಹ ವಿಷಯಗಳು ಯಾವ್ಯಾವು. ಉದಾಹರಣೆಗೆ ನೀವು ಮನೋವಿಜ್ಞಾನ, ಸೈಕಾಲಜಿ, ಎಜುಕೇಶನ್ ಸೈಕಾಲಜಿ ಅಂತ ತೆಗೆದುಕೊಂಡ್ರೆ, ಎಜುಕೇಶನ್ ಸೈಕಾಲಜಿ ಒಳಗಡೆ ಲರ್ನಿಂಗ್ ಪ್ರಾಬ್ಲಮ್ಸ್, ಕಲಿಕೆಯನ್ನ ಅಂದ್ರೆ ಕಲಿಕಾ ಸವಾಲುಗಳು ಅಂತ ಬರ್ತಾವ. ಡಿಸ್ಲೆಕ್ಸಿಯಾ, ಡಿಸ್ಗ್ರಾಫಿಯಾ, ಡಿಸ್ಕ್ಯಾಲ್ಕುಲಿಯಾ ಅಂತ ಬರ್ತಾವ. ಇದ್ರ ಮೇಲೆ ಪ್ರಶ್ನೆ ಬರ್ತಾ ಇದಾವ. ಮತ್ತ ವಿಶೇಷ ಮಕ್ಕಳು ಅಂತ ಬರ್ತಾವ. ಮತ್ತೆ ಅದೇ ರೀತಿಯಾಗಿ ಗ್ರೌತ್ ಅಂಡ್ ಡೆವಲಪ್ಮೆಂಟ್, ಬೆಳವಣಿಗೆ ಮತ್ತು ವಿಕಾಸದ ಮೇಲೆ ಪ್ರಶ್ನೆಗಳು ಬರ್ತಾ ಇದಾವ. ಬೆಳವಣಿಗೆ ಸಿದ್ಧಾಂತಗಳು ಅಂತ ಅದ್ರ ಮೇಲೆ ಪ್ರಶ್ನೆಗಳು ಬರ್ತಾ ಇದಾವ. ಮತ್ತ ಕೆಲವೊಂದಿಷ್ಟು ಸೈಕಾಲಜಿಸ್ಟ್ ತಮ್ಮದೇ ಆದಂತಹ ಸಿದ್ಧಾಂತಗಳನ್ನು ಕೊಟ್ಟಿದ್ದಾರೆ. ಈಗ ಟ್ರಯಲ್ ಅಂಡ್ ಎರರ್ ಥಿಯರಿ ಆಗಿರ್ಬೋದು, ಇನ್ಸೈಟ್ ಲರ್ನಿಂಗ್ ಆಗಿರಬಹುದು, ಆಮೇಲೆ ನಾವು ಕ್ಲಾಸಿಕಲ್ ಲರ್ನಿಂಗ್ ಕಂಡೀಷನ್ ಥಿಯರಿ ಆಗಿರ್ಬೋದು. ಇಂಥ ಒಂದು ಈ ಕಲಿಕಾ ಸಿದ್ಧಾಂತಗಳನ್ನ ನಾವು ಪರೀಕ್ಷಾ ದೃಷ್ಟಿಯಿಂದ ಮತ್ತ ಅವು ನಾವೊಂದು ತರಗತಿಯ ಸನ್ನಿವೇಶಕ್ಕೆ ಯಾವ ರೀತಿಯಾಗಿ ಸಹಾಯ ಆಗ್ತಾವ ಅನ್ನೋದನ್ನ ನಿಮಗೆ ನಾನು ಎಷ್ಟು ಮುಖ್ಯನೋ ಅಷ್ಟೇ ಓದೋದು ಬಹಳ ಮುಖ್ಯ ಅಂತ ಗೊತ್ತಾಗ್ತದೆ. ನಾವು ಈ ಹಾರ್ಡ್ ವರ್ಕ್ ಮಾಡೋದು ಗೊತ್ತಿರಬೇಕು. ಈ ಹಾರ್ಡ್ ವರ್ಕ್ ಜೊತೆಗೆ ಈ ಸ್ಮಾರ್ಟ್ ವರ್ಕ್ ಅನ್ನ ಮಾಡೋದು ಕೂಡ ಗೊತ್ತಿರಬೇಕು. ಯಾಕಂದ್ರೆ ಯಾವ ಪ್ರಶ್ನೆ ಯಾವ ವಿಷಯದ ಮೇಲೆ ಯಾವ ರೀತಿ ಹೇಗೆ ಕೇಳ್ತಾ ಇದ್ದಾನೆ ಅನ್ನೋದು ತಿಳ್ಕೊಲಿಕ್ಕೇನೆ 1 ಸಾರಿ 2 ಸಾರಿ ಪರೀಕ್ಷೆನ ಬರೀಬೇಕಾಗತ್ತೆ. ಸೊ ಹೀಗಾಗಿ ನೀವು BEd ಮಾಡ್ರಿ ಅಥವಾ BEd ಮುಗಿಸಿದ್ರಿ ಅಥವಾ ಮಾಸ್ಟರ್ ಡಿಗ್ರಿ ಮಾಡ್ರಿ, ಮಾಸ್ಟರ್ ಮುಗಿಸ್ತೇರಿ. ಸೊ ನನ್ನ ಒಂದು ನಿಮ್ಗೆ ಮಾರ್ಗದರ್ಶನ ಬೇಕಾದ್ರೆ ನಾನು ಈಗ ಆಲ್ರೆಡಿ ಹೇಳಿದಂಗೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗಡೆ ನನ್ನ ಸಂಪರ್ಕಿಸುವ ಸಂಖ್ಯೆಗೆ ನೀವು ವಾಟ್ಸ್ಆಪ್ ಮುಖಾಂತರ ಸಂಪರ್ಕಿಸಿ ಪ್ರವೇಶಾತಿ ಅಂದ್ರೆ 50 ರೂಗಳ ಪ್ರವೇಶಾತಿಯನ್ನ ಪಡೆದುಕೊಂಡು ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ದ ಒಂದು ಮಾರ್ಗದರ್ಶನವನ್ನ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋ ನಿಮ್ಮ ಮುಂದಿನ TET ಪರೀಕ್ಷೆಗೆ ಉತ್ತಮವಾಗಿ ಅಂಕವನ್ನ ಗಳಿಸಲಿಕ್ಕೆ ಮತ್ತು ಹೆಚ್ಚಿಗೆ ಅಂಕವನ್ನ ನೀವು ತೆಗೆದುಕೊಳ್ಳಲಿಕ್ಕೆ ಸಹಾಯ ಆಗ್ತದೆ ಅಂತಂದು ಇವತ್ತಿನ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ಮುಂದಿನ ವಿಡಿಯೋದೊಳಗಡೆ ನಿಮ್ಮ ಜೊತೆ ನಾನು ಮಾತಾಡ್ಲಿಕ್ಕೆ ಬರ್ತೀನಿ. ನಮಸ್ಕಾರ.